ವಿಕ್ರಮ್ 7 years ಅಲ್ಲಿ 4 movies ಅಷ್ಟೇ ಮಾಡಿರೋದು. 2016 ಅಲ್ಲಿ ಸೈನ್ ಮಾಡಿರೋದು KGF 16, 17, 18, 19, 20, 21, 22, 23, 24, 25 9 ವರ್ಷ. 4 ಸಿನಿಮಾ ಅಂದ್ರೆ ಈಗ KGF 1 KGF 2 ಈಗ ಬಿಗ್ ಹಿಟ್ ಆದ್ಮೇಲೆ ಯಶ್ ಅವರು ದೊಡ್ಡ ಸ್ಟಾರ್ ಹೀರೋ ಅದಾದ ನಂತರ ನಿಮ್ಗೆ ಏನಾದ್ರು ಪ್ರೆಷರ್ ಆಯ್ತಂದ್ರೆ ಆಫ್ಟರ್ ಲೈಕ್ ಸ್ಟಾರ್ ಹೀರೋ ಜೊತೆಗೇನೆ ಮಾಡ್ಬೇಕು ಮುಂದೆ ಆ ತರದಲ್ಲ ಬಿಕಾಸ್ KGF 1 KGF 2 ಆದ್ಮೇಲೆ ಸಾಕಷ್ಟು ಅವಕಾಶಗಳು ಬಂದಿರುತ್ತೆ ಅಂದ್ರೆ ಒಂಥರ ಈಗ ಸೆಕೆಂಡ್ ಟೈರ್ ಅಥವಾ ಥರ್ಡ್ ಟೈರ್ ಆಕ್ಟರ್ಸ್ ಹಾಗೆಲ್ಲ ಏನಿಲ್ವಲ್ಲ, ನಂದು ಚಾಯ್ಸಸ್ ನೋಡಿ ನೀವು. ಇವಾಗ ನೋಡಿ KGF 1 KGF 2 ಅದು ಫಸ್ಟ್ ಬಂದಿರೋದು ಆಯ್ತಾ. ಅದಾದ್ಮೇಲೆ ವಿಕ್ರಮ್ ಸರ್ ಜೊತೆ ಮೂವಿ ನಾನು ಅದು KGF 1 ಮಧ್ಯದಲ್ಲಿ ಮಾಡಿರೋದು, ಬಿಕಾಸ್ ನಾನು ವಿಕ್ರಮ್ ಸರ್ ಫ್ಯಾನ್ ನಾನು. ಪ್ಲಸ್ ಸ್ಟೋರಿ ಚೆನ್ನಾಗಿತ್ತು ಅಂತ ನಂಗೆ ಆ ಸಂದರ್ಭದಲ್ಲಿ ಅನಿಸ್ತು. ಆ್ಯಂಡ್ ದೆನ್ ಡೈರೆಕ್ಟರ್ದು ಪ್ರೀವಿಯಸ್ ವರ್ಕ್ ತುಂಬ ಚೆನ್ನಾಗಿತ್ತು, ಸೊ ಮಾಡ್ಕೊಂಡೆ ನಾನು ಕೋಬ್ರಾ. ಅದಾದಮೇಲೆ ನನಗೆ ಸ್ಟೋರಿಯಲ್ಲಿ ಆಸಕ್ತಿ ಯಾವುದು ಅಷ್ಟು ಮೂಡ್ ಬಂದಿರಲಿಲ್ಲ, ಅದಕ್ಕೆ ನಾನು ತಗೊಂಡಿರಲಿಲ್ಲ. ಇವಾಗ ನೋಡಿ ನಾನು ನೆಕ್ಸ್ಟ್ ಸೈನ್ ಮಾಡಿರೋದು ಫಸ್ಟ್ 2.5 ವರ್ಷ ಆದಮೇಲೆ ನೀರ್ ಜಕೋನ್ ಅವರು ಡೆಬ್ಯೂ ಡೈರೆಕ್ಟರು. ನನಗೆ ಈ ಥರನೇ ಡೈರೆಕ್ಟರ್ ಬೇಕು, ಈ ಥರನೇ ಆ್ಯಕ್ಟರ್ ಬೇಕು ಅಂತ ಇರಲಿಲ್ಲ. ಸಿದ್ದು ಅವರು ಅದರಲ್ಲಿ ಹೀರೋ ಆ್ಯಂಡ್ ನೀರ್ಜ ಅವರು ಡೆಬ್ಯೂ ಡೈರೆಕ್ಟರು. ನಂಗೆ ಕತೆ ಇಷ್ಟ ಆಯಿತು, ಅದರಲ್ಲಿ ಒಂದು ಪಾತ್ರ ನನಗೆ ತುಂಬ ಓಕೆ ಇದು ಮಾಡ್ಬೋದು ನಾನು, ಚೆನ್ನಾಗಿದೆ ಅಂತ ಅದನ್ನು ತಗೊಂಡೆ. ಆ ಮೂವಿ ತಗೊಂಡಾದ್ಮೇಲೆ ಹಿಟ್ 3 ಬಂದಿರೋದು. ಸೊ ನಾನು ಇವ್ರದ್ದೇ ಬೇಕು ಇವ್ರದ್ದೇ ಬೇಕು ಅಂತ ನನಗೆ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಅದರಾಗಿ ಬಂತು, ನಾನು ತಗೊಂಡೆ. ನಂಗೆ ಯಾವುದು ವರ್ಕ್ ಮಾಡಬೇಕು ಅಂತ ನನಗೆ ಆಸಕ್ತಿ ಇದೆ ಅದನ್ನು ನಾನು ತಗೊಂಡೆ. ಅದೇ ಒಂದು ಕ್ಲಾರಿಟಿ ಅದೇ ಸೀತೆ ಓಕೆ ಲಾಸ್ಟ್ ಒಂದು ಕ್ವೆಶ್ಚನ್. ಓಕೆ ಸೊ ಅದು ಒಂದು ಇಂಟರ್ವ್ಯೂಲಿ ಕೇಳಿದ್ರು ಅವರಿಗೆ ಬಾಂಬೆಯಲ್ಲಿ, ಯಾಕಂದರೆ ಅದು ಅವ್ರು ಕೇಳಿದ್ರು ದಟ್ ನಿಮಗೆ ಸೀತೆ ಕನ್ಸಿಡರ್ ಮಾಡಿದ್ರು ಅಂತ. ಹೌದು, ಅದೇ ದೊಡ್ಡ ವಿಷಯ. ಸೀತೆ ರೋಲ್ನ ಕನ್ಸಿಡರ್ ನಾನು ಮಾಡಿರೋದು 2 ಮೂವಿ, KGF 1 KGF 2. ಆವಾಗ ಕೋಬ್ರನೂ ಬಂದಿರಲಿಲ್ಲ ಅನಿಸುತ್ತೆ. ಸೊ ಮಾಡಿರೋದು 2 ಮೂವಿಗೆ ನನಗೆ ಕಾಲ್ ಬಂದಾಗ ತುಂಬಾ ಖುಷಿಯಾಗಿತ್ತು ದಟ್ ಈ ರೋಲಿಗೆ ಕನ್ಸಿಡರ್ ಮಾಡೋದು ಇಟ್ಸ್ ಬಿಗ್ ಡೀಲ್ ಅಲ್ವಾ. ಅವ್ರಿಗೆ ನಾನು ಎಲ್ಲೋ ಇದ್ದೀನಿ, ಅವರು ಎಲ್ಲೋ ಇದ್ದಾರೆ, ಅವರಿಗೆ ನನಗೆ ಹೇಗೆ ಗೊತ್ತು, ನನ್ನ ಪರಿಚಯ ಇರೋದೇ ದೊಡ್ಡ ವಿಷಯ. ಸೊ ನಾನು ಹೋದೆ, ನಾನು ಆಡಿಷನ್ ಕೊಟ್ಟೆ. ಆ್ಯಂಡ್ ಬಹುಶಃ ಎಲ್ಲರೂ ಕೊಟ್ಟಿದ್ದವ್ರು ಎಷ್ಟು ಜನ ಕೊಟ್ಟಿದ್ರು ನನಗೆ ಏನು ಗೊತ್ತಿಲ್ಲ. ನಾನು ಹೋಗಿ ಟೀಮನ್ನು ಮೀಟ್ ಮಾಡಿ ಆಡಿಷನ್ ಕೊಟ್ಟೆ, ಅಷ್ಟೇ ನಡೆದಿರೋದು. ಆ್ಯಂಡ್ ದೆನ್ ಅದಾದಮೇಲೆ ಒಂದು 2-3 ತಿಂಗಳಾದಮೇಲೆ ಸಾಯಿ ಪಲ್ಲವಿ ಅವರು ಸೆಲೆಕ್ಟ್ ಆಗಿರೋದು, ಅಷ್ಟೇ ಆಗಿರೋದು. ಬಟ್ ಮೀಡಿಯಾದವರು ಏನೇನೋ ಬರಿತಾ ಇದ್ದಾರೆ ಅದರಲ್ಲಿ ದಟ್ ನಾನು ಸೀತಾ ರೋಲ್ನ ಇಲ್ಲ ಅಂತ ಹೇಳಿದ್ದೀನಿ. ನಾನು ಯಾರು ಇಲ್ಲ ಅಂತ ಹೇಳೋಕ್ಕೆ ಎಲ್ಲೋ ಒಂದು ಥಾಟ್ ಪ್ರೊಸೆಸಲ್ಲಿ ಮಾತಾಡ್ತಿರುವಾಗ, ಒಂದು ಕ್ಯಾಶುವಲ್ ಚಾಟಲ್ಲಿ ಮಾತಾಡ್ತಿರುವಾಗ ಹೇಳಿರೋದು ಏನಂದರೆ, ರಾಕಿ ರೀನಾನ ತುಂಬ ಪ್ರೀತಿಯಿಂದ ಜನರು ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಆ ಮೂವಿ ಆದಮೇಲೆ. ತಕ್ಷಣ 1 ತಿಂಗಳಾದಮೇಲೆ ನನಗೆ ಈ ಆಡಿಷನ್ ಇದ್ದಿದ್ದು. ಸೊ ನಾನು ಅವಾಗ ರೂಮರ್ಸ್ ಆಲ್ರೆಡಿ ಇತ್ತು, ರಾವಣ ಯಶ್ ಅವ್ರು ಪ್ಲೇ ಮಾಡ್ತಾರೆ ಅಂತ. ಸೊ ಅವಾಗ ನಾವು ಸುಮ್ಮನೆ ಫ್ರೆಂಡ್ಲಿಯಾಗಿ ನಮ್ಮ ಮನೇಲಿ ನಾವು ಮಾತಾಡ್ತಾ ಇದ್ವಿ ದಟ್ ಅವ್ರು ರಾವಣ ಮಾಡಿದ್ರೆ ಸೀತಾ ಹೇಗಿರುತ್ತೆ ಅಂತ. ಸುಮ್ಮನೆ ಅದೊಂದು ಥಾಟ್ನ ಹೇಳಿರೋದು ನಾನು. ಬಟ್ ಅದನ್ನೇ ಜನರು ಅವ್ರು ರಾವಣ ಮಾಡ್ತಾ ಇದ್ದಾರಂತೆ, ಇವ್ರು ಸೀತಾಗ ನೋ ಹೇಳಿದ್ರು ಅಂತೆ. ನಾನು ಯಾರು ಸೀತಾಗ, ನಾನು ಐ ಆಮ್ ಟೂ ಸ್ಮಾಲ್ ಟು ಸೇ ಎಸ್ ಆರ್ ನೋ ಟು ಎನಿಥಿಂಗ್. ಸೊ ಎಸ್, ಆಡಿಷನ್ ಬಂದಿತ್ತು. ಐ ಆಮ್ ಗೆಟಿಂಗ್ ದ ಫ್ಯಾಕ್ಟ್ ಸ್ಟ್ರೇಟ್ ಹಿಯರ್. ಆಡಿಷನ್ ಬಂದಿತ್ತು, ಹೋಗಿ ತುಂಬ ಇಷ್ಟಪಟ್ಟು ತುಂಬ ಖುಷಿಯಾಗಿ ಕೊಟ್ಟೆ. ಬಿಕಾಸ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ವಿಕ್ಟ್ರಿ ಫಾರ್ ಮೀ, ಕರೆಯೋದು ಕೊಟ್ಟೆ. ಆ್ಯಂಡ್ ಸಾಯಿ ಪಲ್ಲಿ ಅವ್ರು ಸೆಲೆಕ್ಟ್ ಆದ್ರು. ಬ್ರಿಲಿಯಂಟ್ ಚಾಯ್ಸ್. ನಾನು ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗಿಲ್ಲ, ಬಿಕಾಸ್ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟ್ರೆಸ್. ಬಟ್ ಈ ಇಂಡಸ್ಟ್ರಿಯಲ್ಲಿ ಅವರನ್ನು ಹೇಗೆ ಕಂಡಕ್ಟ್ ಮಾಡ್ಕೊಂಡಿದ್ದಾರೆ ಆ್ಯಸ್ ಅ ಫೀಮೇಲ್ ಲೀಡ್, ಅದು ಇನ್ಸ್ಪಿರೇಷನ್. ಅದನ್ನು ನಾವು ನೋಡಿ ಕಲಿಬೇಕು, ವಿಚ್ ಇಸ್ ಐ ರಿಯಲಿ ಲುಕ್ ಅಪ್ ಟು ಹರ್. ಸೊ ಇಟ್ಸ್ ಅ ಬ್ರಿಲಿಯಂಟ್ ಚಾಯ್ಸ್ ದಟ್ ಅವರಿದ್ದಾರೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಯಶ್ ಅವ್ರು ನೋಡಬೇಕು ನನಗೆ ಸ್ಕ್ರೀನಲ್ಲಿ. ಸೊ ನಾನು ಸೀತಾನ ನೋ ಹೇಳಲಿಲ್ಲ. ನೋ ಹೇಳೋದು ನನಗೆ ಆ ಕೆಪಾಸಿಟಿನೂ ಇಲ್ಲ. ಅದು ಪ್ಲಸ್ ನಾವು ಯಾರು ಅಂತ ನೋ ಹೇಳೋಕ್ಕೆ ಹ್ಯೂಜ್ ರೋಲ್. ಆ್ಯಂಡ್ ಐಮ್ ಜಸ್ಟ್ ಗ್ರೇಟ್ಫುಲ್. ನಾನು ಫಸ್ಟ್ ಚಾಯ್ಸು ಅದು ಇದು ಅಂತ ಎಲ್ಲೂ ಏನೂ ಹೇಳಿಲ್ಲ. ಪ್ಲೀಸ್ ಯಾರು ಮಾಧ್ಯಮದವ್ರು ಹಂಗೆ ಬರೆಯೋದು ನಿಲ್ಲಿಸ್ಬಿಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.